ಕರ್ನಾಟಕ ರಾಜ್ಯ ಕ್ರೈಸ್ ವಸತಿ ಶಾಲೆಗಳು ಹೊರಗುತ್ತಿಗೆ. ರಾಜ್ಯ ಡಿ ಗ್ರೂಪ್ ನೌಕರರ ಸಂಘದ ವತಿಯಿಂದ ಸರ್ಕಾರಿ ಕ್ರೈಸ್ ವಸತಿ ಶಾಲೆ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳ್ಳುವ ತನಕ ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಪಾವತಿಸಿ ವಸತಿ ಶಾಲೆಗಳ ಸಿಬ್ಬಂದಿಯ ರಾಜ್ಯಮಟ್ಟದ ಪ್ರತಿಭಟನೆ. ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಹಾಗೂ ಗೌರವಾಧ್ಯಕ್ಷರಾದ ಮಾನಸಯ್ಯರವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ರಾಜ್ಯ ಸರ್ಕಾರದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೇಸ್ ದ ಅಡಿ ನಾವು ಕಳೆದ 20 ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರಾಗಿ ದುಡಿಯುತ್ತಿದ್ದೇವೆ. ಅಡುಗೆ, ಸ್ವಚ್ಛತೆ ಹಾಗೂ ಕಾವಲು ಕೆಲಸದಲ್ಲಿ ಹೊರ ಗುತ್ತಿಗೆಯ ಮೂಲಕ ನಮ್ಮನ್ನು ದುಡಿಸಲಾಗುತ್ತಿದೆ. ರಾಜ್ಯದ 822 ವಸತಿ ಶಾಲೆ ಕಾಲೇಜುಗಳಲ್ಲಿ ಒಟ್ಟು ಮಂಜೂರಾದ 12,000 ಹುದ್ದೆಗಳ ಪೈಕಿ ಖಾಲಿ ಇರುವ 11,000 ಹುದ್ದೆಗಳಲ್ಲಿ ನಮ್ಮನ್ನು ದುಡಿಸಲಾಗುತ್ತಿದೆ. ಕೆಲಸ ಕಾಯಂ ಸ್ವರೂಪದ್ದಾಗಿದೆ. ಆದರೆ ನಮಗೆ ನೀಡುತ್ತಿರುವ ಸಂಬಳ ಮಾತ್ರ ತಾತ್ಕಾಲಿಕ ದಿನಗೂಲಿಯಾಗಿದೆ. ಇದೇ ಕೆಲಸ ಮಾಡುವ ನಮಗೆ ನೀಡುತ್ತಿರುವ ಸಂಬಳ ಮಾತ್ರ ತಾತ್ಕಾಲಿಕ ದಿನಗೂಲಿಯಾಗಿದೆ. ಇದೇ ಕೆಲಸ ಮಾಡುವ ಕಾಯಂ ನೌಕರರಿಗೆ ತಿಂಗಳಿಗೆ 35,000ಕ್ಕೂ ಹೆಚ್ಚು ಭತ್ಯೆಗಳನ್ನು ನೀಡಲಾಗುತ್ತಿದೆ. ಆದರೆ ನಮ್ಮ ಮುಖ್ಯಡುಗೆಯವರಿಗೆ 13,300 ರು, ಅಡುಗೆ ಸಹಾಯಕರಿಗೆ 12,200 ರು ಹಾಗೂ ಸ್ವಚ್ಛತಾ, ಕಾವಲು ಡಿ ಗ್ರೂಪ್ ಸಿಬ್ಬಂದಿಗೆ 11,700 ಮಾತ್ರ ನೀಡಲಾಗುತ್ತಿದೆ. ಭತ್ಯೆಗಳ ಪಾವತಿಯಂತೂ ಇಲ್ಲವೇ ಇಲ್ಲ. ಈ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲೇಬೇಕು. ಕ್ರೈಸ್ ವಸತಿ ಶಾಲಾ ಕಾಲೇಜಿನ ನೌಕರರು ಕಾಯಂಗೊಳಿಸಲೇಬೇಕು. ಕ್ರೈಸ್ ವಸತಿ ಶಾಲಾ ಕಾಲೇಜಿನ ನೌಕರರು ಕಾಯಂಗೊಳಿಸಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಅದಕ್ಕಾಗಿ ಹೋರಾಟ. ಬೇಕೇ ಬೇಕು. ಕರ್ನಾಟಕ ರಾಜ್ಯ ಕ್ರೈಸ್ತ ವಸತಿ ಶಾಲೆ ಕಾಲೇಜಿನ ನೌಕರರ ಸಂಘಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲೇಬೇಕು. ಕ್ರೈಸ್ತ ವಸತಿ ಶಾಲೆ ಕಾಲೇಜಿನ ನೌಕರರು ಕಾಯಂಗೊಳಿಸಲೇಬೇಕು. ಬೇಕೇ ಬೇಕು. ಅದಕ್ಕಾಗಿ ಹೋರಾಟ. ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಶಾಲೆಗಳ ಹೊರಗುತ್ತಿಗೆ ಕಾರ್ಮಿಕರ ಹೋರಾಟ ಇದು. ಹೊರಗುತ್ತಿಗೆ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಶುರುವಾಗಿದೆ. ಈ ಹೋರಾಟದ ಪ್ರಮುಖವಾದ ಬೇಡಿಕೆ ಏನಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಅಡಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ ಶಾಲೆ, ಇಂದಿರಾ ಗಾಂಧಿ ಶಾಲೆ, ಕಿತ್ತೂರು ಚೆನ್ನಮ್ಮ, ಏಕಲವ್ಯ, ವಾಜಪೇಯಿ ಹೀಗೆ 872ಕ್ಕೂ ಹೆಚ್ಚು ಶಾಲೆ ಕಾಲೇಜುಗಳನ್ನು ಸರ್ಕಾರ ನಡೆಸ್ತಾ ಇದೆ. ಸರಾಸರಿ 2 ಲಕ್ಷ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲೆಮಾರಿ, ದುರ್ಬಲ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕಳೆದ ಸರಾಸರಿ 15ರಿಂದ 20 ವರ್ಷಗಳ ಕಾಲ ಇಲ್ಲಿ ಡಿ ಗ್ರೂಪ್ ಕೆಲಸಗಾರರಾಗಿ, ಅಂದರೆ ಮುಖ್ಯ ಕೆಲಸಗಾರರಾಗಿ, ಅಡಿಗೆಯವರಾಗಿ, ಮುಖ್ಯ ಅಡಿಗೆಯವರಾಗಿ, ಸಹಾಯಕರಾಗಿ, ಕಾಯುವ ಸಿಬ್ಬಂದಿ ಕೆಲಸ ಮಾಡುವಂಥ ಜನಗಳಿಗೆ ಕನಿಷ್ಠ ಕಾಯ್ದೆಯಲ್ಲಿ ಕೂಡ ವೇತನ ಸಿಗ್ತಿಲ್ಲ. ಅದಕ್ಕೆ ಮುಖ್ಯವಾದ ಬೇಡಿಕೆ ಏನಂದರೆ ನಮ್ಮನ್ನು ಕಾಯಂ ಮಾಡಿ. ಎಲ್ಲ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಡಿ ಗ್ರೂಪ್ ಕಾರ್ಮಿಕರನ್ನು ಕಾಯಂ ಮಾಡೋ ತನಕ ಸಮಾನ ದುಡಿಮೆಗೆ ಸಮಾನ ವೇತನ ಕೊಡಿ. 3 ವರ್ಷ ಅವಧಿ ಕೆಲಸ ಪೂರೈಸಿದ ಕಾರ್ಮಿಕರನ್ನು ಕಾಯಂ ಮಾಡಬೇಕನ್ನೋದು ಕಾನೂನೇ. ಸಮಾನ ದುಡಿಮೆಗೆ ಸಮಾನ ವೇತನ ಕೊಡಬೇಕನ್ನೋದು ಕಾನೂನು. ಈ 2 ಕಾನೂನು ನೀವು ಪಾಲಿಸ್ತೇ ಇಲ್ಲ. ಇದನ್ನು ಪಾಲಿಸಬೇಕಂತ ಇವತ್ತು ಹೋರಾಟವನ್ನು ಶುರು ಮಾಡಿದ್ದೀವಿ. ಈಗಾಗಲೇ ಚಾರ್ಟರ್ ಆಫ್ ಡಿಮ್ಯಾಂಡ್ ಸಂಬಂಧಪಟ್ಟವರು ಕೊಟ್ಟಿದ್ದೀವಿ. ಇವತ್ತಿನ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ್ತೀವಿ. ಸರ್ಕಾರ ಜಾರಿ ಮಾಡದೆ ಹೋದರೆ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಅತಿ ದೊಡ್ಡ ಹೋರಾಟವನ್ನು ಕಟ್ತೀವಿ. ಆರ್ ಮಾನಸಯ್ಯ, ಗೌರವಾಧ್ಯಕ್ಷ, ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರ ಸಂಘ, ಕರ್ನಾಟಕ. ಥ್ಯಾಂಕ್ ಯು.